ನಮ್ಮ ನಾಯಕರದೆಲ್ಲ ಪರಿಚಯ ಆಗಿದೆ. ತಿಮ್ಮಾಪುರ ಸಾಹೇಬರು ಕೂಡ ಈಗ ಬಂದು ಜಾಯಿನ್ ಆದರು. ವೇದಿಕೆ ಮೇಲೆ ನಮ್ಮಲ್ಲಿರುವ ಎಲ್ಲರ ನಾಯಕರ ವಿಷಯನೂ ಮಾಜಿ ಸಚಿವರ ಅಂತ ಹಿರಿಯರ ಅಂತ ಆಂಜನೇಯವರು ಹೇಳಿದ್ದಾರೆ. ಸತತ ಹೋರಾಟದ ಫಲ ಸರ್ವೋಚ್ಚ ನ್ಯಾಯಾಲಯದ ತೀರ್ಮಾನ. ಮೊಟ್ಟ ಮೊದಲು ನಾವು ಸರ್ವೋಚ್ಚ ನ್ಯಾಯಾಲಯ ತೀರ್ಮಾನ ಮಾಡಿದಂಥವರಿಗೆ ಧನ್ಯವಾದಗಳು ತಿಳಿಸಬೇಕು. ರಾಜಕೀಯವಾಗಿ ಎಲ್ಲ ಪಕ್ಷದವರು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಪ್ರಯತ್ನ ಮಾಡಿದರು. ಆದರೆ ಸರ್ವೋಚ್ಚ ನ್ಯಾಯಾಲಯ ಆದಮೇಲೆ ಆಂಧ್ರ, ತೆಲಂಗಾಣ, ಕರ್ನಾಟಕ, ಹರಿಯಾಣ ಈ ರಾಜ್ಯಗಳು ಇದನ್ನು ಕೈಗೆತ್ತಿಕೊಂಡು ಮೊಟ್ಟ ಮೊದಲು ತೆಲಂಗಾಣ ಆಗ ಅಸೆಂಬ್ಲಿ ನಡೀತಾಗ ಅಲ್ಲೇ ಸನ್ಮಾನ್ಯ ರೇವಂತ್ ರೆಡ್ಡಿಯವರು ಡಿಕ್ಲೇರ್ ಮಾಡಿದರು, ಇದು ಅವಶ್ಯಕತೆ ಇದೆ, ನಮಗೆ ಸುಪ್ರೀಂ ಕೋರ್ಟ್ ಆದೇಶವನ್ನು ಪಾಲಿಸಿ ನಾವಿದನ್ನು ಒಳಮೀಸಲಾತಿ ಮಾಡ್ತೀವಿ ಅನ್ನೋದು. ಅದೇ ರೀತಿ ಹಿಂದೆ ಅವಿಭಾಜ್ಯ ಆಂಧ್ರ ಪ್ರದೇಶದಲ್ಲಿ ಚಂದ್ರಬಾಬು ನಾಯ್ಡು ಮುಖ್ಯಮಂತ್ರಿ ಆಗಿದ್ದಂಥ ಕಾಲದಲ್ಲಿ 20 ವರ್ಷಗಳ ಹಿಂದೆ ನಮಗೆ ಆ ಆಂಧ್ರ ಪ್ರದೇಶದಲ್ಲಿ ಸಿಕ್ಕಿತ್ತು, ಕೋರ್ಟಲ್ಲಿ ಅದು ನಿಂತಿತ್ತು. ಈಗ ಅವರೇ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಇರೋದರಿಂದ ಅದನ್ನು ಅವರು ಜಾರಿ ಮಾಡಿದ್ದಾರೆ. ಹರಿಯಾಣದಲ್ಲಿ ತೀರ್ಮಾನ ಆಗಿದೆ, ಇನ್ನೂ ಇಂಪ್ಲಿಮೆಂಟ್ ಆಗಿರೋ ವಿಷಯ ನನಗೆ ಅಷ್ಟು ಗೊತ್ತಿಲ್ಲ. ಕರ್ನಾಟಕದಲ್ಲಿ ಆಗಸ್ಟ್ 1, 2024ರಲ್ಲಿ ಆಗಿದೆ. 24ರಲ್ಲಿ ಈ ವಿಷಯ ಸರ್ವೋಚ್ಚ ನ್ಯಾಯಾಲಯ ಜಡ್ಜ್ಮೆಂಟ್ ಕೊಟ್ಟರೆ ಆ ದಿನ ತಕ್ಷಣ ನಾವು ಬೆಳಗ್ಗೆ ನಾನು ಮತ್ತು ತಿಮ್ಮಾಪುರ ಅವರು ನಮ್ಮ ನಾಯಕರೆಲ್ಲ ಹೋಗಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವ್ರನ್ನ ಭೇಟಿಯಾದ್ವಿ. ಸರ್ವೋಚ್ಚ ನ್ಯಾಯಾಲಯ ತೀರ್ಮಾನ ಕೊಟ್ಟಿದೆ, ಒಳ್ಳೆಯದಾಯಿತು, ನಾವೆಲ್ಲ ಸೇರಿ ಕಾನೂನು ಸಲಹೆಯನ್ನು ಪಡೆದು ಇದನ್ನು ಮಾಡ್ತೀವಿ ಅಂತಂದರು. ಅದೇ ದಿನ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳು ಕೂಡ ಸಿಕ್ಕಿದ್ರು. ಅವರು ಕೂಡ ಇಲ್ಲ, ಇಂಥ ತಡ ಆಗಿದೆ, ಮಾಡೋಣ ಅಂತ ಹೇಳಿದರು. ನಾಗಮೋಹನ್ ದಾಸ್ ಕಮಿಟಿ ಮಾಡೋದು ಸ್ವಲ್ಪ ತಡ ಆಯಿತು, ಅವ್ರ ರಿಪೋರ್ಟ್ ಕೊಡೋದು ಸ್ವಲ್ಪ ತಡ ಆಯಿತು. ಎಲ್ಲ ಮುಗಿಸ್ಕೊಂಡು ಆ ರಿಪೋರ್ಟ್ ಬಂದ ಮೇಲೆ ನಾವು ಸ್ವಲ್ಪ ಮಟ್ಟಿಗೆ ಕನ್ಸೆನ್ಸಸ್ ಮಾಡಿಕೊಂಡು ನಾವು SC/ST ವಿಭಾಗದ ನಾಯಕರು, ಮಂತ್ರಿಗಳು, ವಿಶೇಷವಾಗಿ ಡಾಕ್ಟರ್ ಪರಮೇಶ್ವರ್ ನೇತೃತ್ವದಲ್ಲಿ ಮಹದೇವಪ್ಪನವರು, ನಾನು, ತಿಮ್ಮಾಪುರ ಅವರು, ಶಿವರಾಜ್ ತಂಗಡಿಯವರು, ಪ್ರಿಯಾಂಕ ಖರ್ಗೆ ಅವರು ನಾವೆಲ್ಲ ಸೇರಿದ್ವಿ. ನಮಗೆ ಇದರ ಬಗ್ಗೆ ಸ್ಟಡಿ ಮಾಡಿ ನರೇಂದ್ರ ಸ್ವಾಮಿ ಮತ್ತು ಸುಧಾಮ್ ದಾಸ್ ಅವರು ಈ ರೀತಿ ಮಾಡಿದರೆ ಎಲ್ಲ ಸರಿ ಹೋಗ್ತದೆ ಅಂತ ಸಲಹೆಯನ್ನು ಕೊಟ್ಟಿದ್ದರು, ಒಳವಳ್ಳಿ ಶಾಸಕರಾಗಿದ್ದರು. ಅದರಂತೆ ಒಂದು ಕನ್ಸೆನ್ಸಸ್ಗೆ ಬಂದಿವಿ. ನಾಗಮೋಹನ್ ದಾಸ್ ಅವರು 6, 5, 4, 1 ಮಾಡಿ 17 ಮಾಡಿದರು. 17ಅನ್ನು ನಾವು 6, 6, 4, 1 ಮಾಡೋದ್ರ ಮುಖಾಂತರ ಹಂಚಿಕೊಂಡು ಸಮಾಧಾನವಾಗಿ ಬಂತು. ಬೆಳಗಾವಿ ಅಧಿವೇಶನದಲ್ಲಿ ವಿರೋಧ ಪಕ್ಷದಂಥ BJP ಅಶೋಕ್ ಅವರು, ಅರವಿಂದ್ ಬೆಲ್ಲದವರು, ವಿಧಾನ ಪರಿಷತ್ತಿನಲ್ಲಿ ಚಲವಾದಿಯವರು ಮತ್ತು ರವಿಯವರು ಅವರು ಕೂಡ ವಿಧಾನ ಪರಿಷತ್ತು ವಿಧಾನಸಭೆಯಲ್ಲಿ ಅವಿರೋಧವಾಗಿ ಈ ಒಂದು ಮಸೂದೆ ತೀರ್ಮಾನ ತಗೊಂಡು ಆ ಬಿಲ್ ಪಾಸಾದ ಮೇಲೆ ಗವರ್ನರ್ಗೆ ಹೋದಾಗ ಸ್ವಲ್ಪ ಕ್ಲಾರಿಫಿಕೇಷನ್ ಕೇಳಿದರು. ಆ ಕ್ಲಾರಿಫಿಕೇಷನ್ ಕೊಟ್ಟ ಮೇಲೆ ಮೊನ್ನೆ 25ನೇ ತಾರೀಕು ಅವರು ಕೂಡ ಅಂಕಿತವನ್ನು ಮಾಡಿ ಸರ್ಕಾರಕ್ಕೆ ಕಳಿಸಿದರು. ಇದರ ಮಧ್ಯದಲ್ಲಿ 26ನೇ ತಾರೀಕು ಬೆಳಗ್ಗೆ ಮೀಟಿಂಗಲ್ಲಿ ಒಂದು ನಮಗೆ ಗಂಭೀರವಾದಂಥ ವಿಷಯ ವರ್ತಮಾನ ಬಂತು. ಧಾರವಾಡದಲ್ಲಿ ಜನರಲ್ ಯುವಕರು, ವಿದ್ಯಾರ್ಥಿಗಳು, ನಿರುದ್ಯೋಗಿಗಳೇನಿದ್ರು ಅವರೆಲ್ಲರೂ ಕೂಡ ನಮಗೆ ಇನ್ನೂ ಭಾಳ ದಿನ ಆಯಿತು, ನಾವು ಇಷ್ಟಾದರೂ ಕೂಡ ಒಳ ಮೀಸಲಾತಿ ನೀವು ಅಡ್ಡ ಇಟ್ಟು ನಮಗೆ ಲೇಟ್ ಮಾಡ್ತಾ ಇದ್ದೀರಿ, ತಕ್ಷಣ ಜಾರಿ ಕೊಡ್ತೀರಿ, ನಾವು ಹೋರಾಟ ಮಾಡ್ತೀವಿ ಅನ್ನೋದು. ಅದಕ್ಕೆ ಒಂದು ಎಮರ್ಜೆನ್ಸಿ ಮೀಟಿಂಗನ್ನು SC/ST ಮಂತ್ರಿಗಳನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರೆದರು. ಆ ಮುಖ್ಯಮಂತ್ರಿಗಳು ಕರೆದಾಗ ನಾವು ಹೋದಾಗ ಇದು ಗಂಭೀರವಾಗಿದೆ, ನಾವು ತಕ್ಷಣ ಇದನ್ನು ಜಾರಿ ಮಾಡೋಣ, ನೋಟಿಫಿಕೇಷನ್ನ ಪ್ರಾರಂಭ ಮಾಡೋಣ, ಪ್ರಕ್ರಿಯೆ ಪ್ರಾರಂಭ ಆಗಲಿ ಅಂತೇಳಿ ಒಂದು ತೀರ್ಮಾನಕ್ಕೆ ಬಂದ್ವಿ. ಮಾಡುವಂಥ ಕಾಲದಲ್ಲಿ ನಾನು, ತಿಮ್ಮಾಪುರ ಅವರು ಒಳ ಮೀಸಲನ್ನು
ಅಳವಡಿಸಿ ಮಾಡಿರಿ ಅಂತ ಹೇಳಿದ್ವಿ. ಆಗ ಬೆಳಗ್ಗೆ ಅಷ್ಟೊತ್ತಿಗೆ ಗವರ್ನರ್ ಆರ್ಡರ್ ಬಂದಿಲ್ಲ. ಸಾಯಂಕಾಲ ಬರೋಷ್ಟೊತ್ತು ಕ್ಯಾಬಿನೆಟ್ ಮೀಟಿಂಗಲ್ಲಿ ಈಗ ಗವರ್ನರ್ದು ಅಂಕಿತ ಆಗಿದೆ, ಈಗೇನಿದ್ರೂ ಕೂಡ ಅದನ್ನು ಜಾರಿ ಮಾಡಬೇಕಾಗ್ತದೆ ಅಂಥೇಳಿ. ಅವಾಗೇನು ಪ್ರಾಬ್ಲಮ್ ಆಯ್ತಂದರೆ ಕೋರ್ಟ್ನವರು 17% ಮಾಡೋಕ್ಕೆ ಅವಕಾಶ ಇಲ್ಲ ನಿಮಗೆ, 42 ಇಲಾಖೆಗಳು ಮಾಡಿದ್ದು ಬಿಟ್ಟು ಮಿಕ್ಕಿದ್ದು ಮಾಡಬೇಕಾದ್ರೆ ನೀವು 50 ಒಳಗಡೆ ಇರಬೇಕು ಅಂದಾಗ SC 15 ST 3 ಇಳಿಬೇಕಾಯಿತು. ಅದನ್ನು ನಾವು ಸರ್ವಸಮ್ಮತಿಯಿಂದ ಒಪ್ಪಿಕೊಂಡು ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಆಯಿತು. ಆ ತೀರ್ಮಾನದಂತೆ ಮಾಡುವಾಗ ಇಂಟರ್ನಲ್ ರಿಸರ್ವೇಷನನ್ನು ನೀವು ಅದನ್ನು ಜೊತೆಗೂಡಿಸಬೇಕು ಅಂತೇಳಿ ಹೇಳಿದ್ವಿ. ಆಗ ಅಲ್ಲಿ ಏನು ಬಂತು ಅಂದರೆ SC ವಿಷಯದಲ್ಲಿ ಅಲೆಮಾರಿ ಸಮುದಾಯದವರು ಕೋರ್ಟ್ಗೆ ಹೋಗಿದ್ದರು. ಕೋರ್ಟಲ್ಲಿ ಒಂದು ಆರ್ಡರ್ ಇತ್ತು, ಏನದಂದರೆ ನೀವು ಪ್ರಕ್ರಿಯೆಯನ್ನು ಶುರು ಮಾಡಿ ನೌಕರಿ ಬಗ್ಗೆ, ಆದರೆ ಪೂರ್ತಿ ಮಾಡುವಾಗ ನಾವು ತೀರ್ಮಾನ ಅಷ್ಟರೊಳಗಡೆ ಕೊಡ್ತೀವಿ ಅಂತ ಅಷ್ಟೇ ಇದ್ದಿದ್ದು. ಅದಕ್ಕೆ ಸಬ್ಜೆಕ್ಟ್ ಏನು ಬಂತು, ಒಂದು ವೇಳೆ ಇದು ಪ್ರಕ್ರಿಯೆ ಮಾಡಿ ಅಂತ ಹೇಳಿದರೂ ಕೂಡ ನಾಳೆ ನಾವು ಜನರಲ್ಗೆ ಮಾಡಿದಾಗ ಇದೇನಾದರೂ ಟೋಟಲ್ ಸ್ಟೇ ಆದರೆ ಜನರಲ್ನವ್ರಿಗೆ ತೊಂದರೆ ಆಗ್ತದೆ ಅಂತ ಗೊಂದಲ ಆಯಿತು. ನಾನು ಹೇಳಿದೆ ಮತ್ತು ತಿಮ್ಮಾಪುರ ಅವರು ಹೇಳಿದ್ರಿ, ಗೊಂದಲ ಆಗಬಾರ್ದು, ಇಷ್ಟು ದಿನ ಅವರು ಕಾದಿದ್ದಾರೆ, 82 ಜನರಲ್ಲು 3 ST ಅವ್ರು ಯಾವತ್ತೂ ಗೊಂದಲ 85ಗೂ ಮಾಡ್ಬೋದು, ಈ 15%ಗೆ ಇಂಟರ್ನಲ್ ರಿಸರ್ವೇಷನ್ ಅಳವಡಿಸಿರಿ ಅಂತ ಹೇಳಿದ್ವಿ. ಈ ಕೋರ್ಟ್ ಇದೆ ಅಂಥೇಳಿ ಸ್ವಲ್ಪ ಗೊಂದಲ ಆಯಿತು, ನಾವು ಒಪ್ಪಲಿಲ್ಲ. ನಾವು ಅವತ್ತು ಇದನ್ನು ಸಬ್ಜೆಕ್ಟ್ ಟು ದಿ ಕೋರ್ಟ್ ಡಿಸಿಷನ್, ಇದನ್ನು ಎನಾಕ್ಟ್ ಮಾಡಿಕೊಳ್ಳಿ ಇಂಟರ್ನಲ್ ರಿಸರ್ವೇಷನ್ ಅಂತ ಹೇಳಿದ್ವಿ. ಅದು ಕಾರಣಾಂತರಗಳಿಂದ ಆಗದೆ ಹೋಯ್ತು. ಅದಾದ ಮೇಲೆ ಮತ್ತೆ ನಾವು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರನ್ನು ಒಟ್ಟಾರೆ ನೋಡಿದ್ದೀವಿ. ಇಲ್ಲ, ಇದು ಇಷ್ಟೆಲ್ಲ ಮಾಡಿ ಸದನಗಳಲ್ಲಿ ಒಪ್ಪಿಗೆ ಆಗಿದೆ, ಗವರ್ನರು ಅವರು ಸಂತಕ ಮಾಡಿ ಕಳಿಸಿಕೊಟ್ಟಿದ್ದಾರೆ, ನಾವಿದು ಮಾಡಬೇಕಾಗ್ತದೆ, ನಾನು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತಾಡ್ತೀನಿ ಅನ್ನೋ ಮಾತನ್ನು ಹೇಳಿ. ಅದಾದ ಮೇಲೆ ಬೆಳಗ್ಗೆ ಮಾನ್ಯ ಮುಖ್ಯಮಂತ್ರಿಗಳನ್ನ ಕಂಡಾಗ ಅವರು ಕೂಡ ಕ್ಯಾಬಿನೆಟ್ಗೆ ತರೋಣ, ಮತ್ತೆ ಮೊನ್ನೆ ಮಾಡಬೇಕಾದ್ರೆ ಜನರಲ್ಗೇನಾದರೂ ಸ್ಟೇ ಬರ್ತದೆ ಅನ್ನೋ ಯೋಚನೆಯಲ್ಲಿ ಈ ತೀರ್ಮಾನ ಆಗಿದೆ. ಕ್ಯಾಬಿನೆಟ್ ತಂದು ಇದನ್ನು ಯಾವ ರೀತಿ ಮಾಡಿದರೆ ಸರಿ ಹೋಗ್ತದೆ ಅನ್ನೋದನ್ನು ಚರ್ಚೆ ಮಾಡೋಣ ಅನ್ನೋದೊಂದು ಬೆಳಗ್ಗೆ ಒಂದು ತೀರ್ಮಾನ ಆಯಿತು. 5ನೇ ತಾರೀಕು ಕ್ಯಾಬಿನೆಟ್ಗೆ ತರುವಂಥ ಸೂಚನೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಅಂತ. ಅಂತೂ ಕ್ಯಾಬಿನೆಟ್ ಇರೋದು ನಿಜ, ನಮಗೆಲ್ಲ ಮಂತ್ರಿಗಳಿಗೆ ಮೆಸೇಜ್ ಬಂದಿದೆ. ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಮಾಡುವಂಥ ಕಾಲದಲ್ಲಿ ಬಹಳ ದಿಟ್ಟವಾಗಿ ನಿಂತು ಒಬ್ಬ ಶೋಷಿತ ವರ್ಗಗಳನ್ನು ಹಿಂದುಳಿದವರ ನಾಯಕರಂತೆ ಗುರುತಿಸ್ಕೊಂಡು ದಕ್ಷಿಣ ಭಾರತದಲ್ಲೇ ಒಂದು ಕಮಿಟ್ಮೆಂಟ್ ನಾಯಕರಾಗಿ ಗುರುತಿಸ್ಕೊಂಡು ಇದನ್ನು ಅವರೇ ನಿಂತು ನಾವು ಸಮಾಜದಲ್ಲಿ ಸಮಾನತೆಯನ್ನು ಕೊಂಡುಕೊಳ್ಬೇಕು, ಬಸವಣ್ಣವರ ಚಿಂತನೆಯನ್ನು ನಾವು ಜಾರಿ ಮಾಡಬೇಕು, ಆದ್ದರಿಂದ ಇದನ್ನು ಮಾಡಲೇಬೇಕಾಗ್ತದೆ ಅನ್ನೋದನ್ನು ಅವರೇ ಪ್ರಪೋಸ್ ಮಾಡಿ ಇದನ್ನೆಲ್ಲರನ್ನು ಒಪ್ಪಿಸಿ ಮಾಡಿದರು. ನಾವು ಕೂಡ ಸಮ್ಮತಿಯಿಂದ SC STಗಳು ಕೂಡ ಒಪ್ಕೊಂಡು ಇದನ್ನು ಮಾಡಿಕೊಂಡ್ವಿ. ನಿನ್ನೆ ಆದಂಥ ಈ ಅನುಮಾನದಾಸ್ಪದದಲ್ಲಾದ ತೀರ್ಮಾನದಲ್ಲಿ ಕಂಪ್ಲೀಟ್ 1995 2022ರ ನೋಟಿಫಿಕೇಷನ್ಸ್ ಏನಿತ್ತು ನೌಕರಿ ಬಗ್ಗೆ, ಅದರಲ್ಲಿ ಇಂಟರ್ನಲ್ ರಿಸರ್ವೇಷನ್ ಬರಲ್ಲ, ಬಲ್ಕ್ 15 ಇತ್ತು, ಅದು 17 ಇರಲಿಲ್ಲ. 17 ಬಂದಿದ್ದು ಇತ್ತೀಚೆಗೆ ನಮ್ಮ ಮಧುಸ್ವಾಮಿಯವರು ರಿಪೋರ್ಟ್ ಬಂದ ಮೇಲೆ ಜನತಾದಳ ಮತ್ತು BJP ಸರ್ಕಾರದಲ್ಲಿ ಅದೇನಾಯಿತು, ಅವರು ಜಾಸ್ತಿ ಮಾಡಿದರು. ಅವರು ಜಾಸ್ತಿ ಮಾಡಿದವರು ಅದನ್ನು ಪಾರ್ಲಿಮೆಂಟ್ ತಗೊಂಡು ಹೋಗ್ಬೇಕಾಯಿತು, ಅಥವಾ 9th ಶೆಡ್ಯೂಲ್ಗೆ ಸೇರಿಸುವಂಥ ಕೆಲಸ ಮಾಡಿದರೆ ಈ ಗೊಂದಲನೇ ಇರಲಿಲ್ಲ. ಅವರು ಮಾಡಿಬಿಟ್ಟು ಮಧ್ಯದಲ್ಲಿ ಬಿಟ್ಟುಬಿಟ್ರು. ಈ ತೊಂದರೆಯಿಂದ ಮತ್ತೆ ನಾವು ಕೂಡ ವಾಪಸ್ ಬರಬೇಕಾಯ್ತು, ಅನಿವಾರ್ಯವಾಗಿ ವಾಪಸ್ ಬರಬೇಕಾಯ್ತು. ಇದು ಇಂಪ್ಲಿಮೆಂಟ್ ಆಗದೆ ನಿಂತು ಹೋಗ್ತದೆ, ಉದ್ದೇಶ ಏನು ಸಫಲವಾಗೋದಿಲ್ಲ ಅಂತ. ಇದಾದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ದಿಟ್ಟ ನಿಲುವು ತಗೊಂಡ್ರು, ಸಂಪೂರ್ಣವಾಗಿ ಅಧ್ಯಕ್ಷರು ನಮ್ಮ ಜೊತೆಯಲ್ಲಿ ನಿಂತರು. ಯುನಾನಿಮಸ್ ಆಗಿ ಈ ಬಿಲ್లుಗಳು ಪಾಸಾಗಬೇಕಾದ್ರೆ ಕ್ಯಾಬಿನೆಟ್ನ ಎಲ್ಲ ಸಚಿವರು ಕೂಡ ಸಂಪೂರ್ಣವಾಗಿ ನಮ್ಮ ಸಹಕಾರ ಕೊಟ್ಟರು. ಇದು ಸ್ವಲ್ಪ ಗೊಂದಲ ಈ ದಿನ ಆಗಿದೆ. ವಿರೋಧ ಪಕ್ಷದವರು, ಜನತಾದಳದವರು, BJPಯವರು
ಇಂಡಿಪೆಂಡೆನ್ಸು ಎಲ್ಲರೂ ಕೂಡ ಇಲ್ಲ, ಈ ಸಮುದಾಯಗಳಿಗೆ ಶೋಷಿತ ವರ್ಗಗಳಾಗಿದ್ದಾರೆ, ಮೋಸ್ಟ್ ಬ್ಯಾಕ್ವರ್ಡ್ ಇದ್ದಾರೆ, ಇವ್ರಿಗೆ ನ್ಯಾಯ ಕೊಡೋದ್ರಲ್ಲಿ ನಮ್ಮದು ಸಮ್ಮತಿ ಇದೆ ಅನ್ನೋ ಮಾತನ್ನು ಹೇಳಿದರು. ವಿಶೇಷವಾಗಿ ಅವ್ರಿಗೂ ಕೂಡ ನಾವು ಧನ್ಯವಾದಗಳನ್ನು ತಿಳಿಸಬೇಕಾಗ್ತದೆ. ಸಮಾಜದ ವತಿಯಿಂದ ಸರ್ಕಾರ ದಿಟ್ಟವಾಗಿ ನಿಂತು ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ, ಉಪಮುಖ್ಯಮಂತ್ರಿ ನೇತೃತ್ವದಲ್ಲಿ ನಮಗೆ ಇದನ್ನು ಮಾಡಿದರು. ನಿನ್ನೆ ಆಗಿರೋದ್ರಿಂದ ಸ್ವಲ್ಪ ಆಘಾತ ಆಗಿದೆ. ಇಡೀ ದೇಶದಲ್ಲಿ ಸಮುದಾಯ ದಿಗ್ಭ್ರಮೆಯಾಗಿದೆ ಮತ್ತು ಇದರಲ್ಲಿ ಏನಿದು ಈ ರೀತಿ ಆಯ್ತಲ್ಲ, 35 ವರ್ಷ ಹೋರಾಟಕ್ಕೆ ಸರ್ಕಾರ ತೀರ್ಮಾನ ತೆಗೆದುಕೊಂಡಂಥ ತೀರ್ಮಾನವನ್ನು ರಿವರ್ಸ್ ಮಾಡುವಂಥ ತೀರ್ಮಾನ ಆಯ್ತಂತ ನಮಗಲ್ಲಿ ಇರೋರಿಗೆ ಗೊತ್ತಾಗ್ತದೆ. ಜನರಲ್ ಅವ್ರಿಗೆ ತೊಂದರೆ ಆಗ್ತದನ್ನೋ ದೃಷ್ಟಿಯಲ್ಲಿ ಸ್ವಲ್ಪ ನಮಗೆ ತಾರತಮ್ಯ ಆಯಿತು. ಮತ್ತೆ ಅದನ್ನು ನಾವು ಕೋರ್ಟಲ್ಲಿ ತಿಳ್ಕೊಂಡ್ವಿ. ಕೋರ್ಟಲ್ಲಿ ಕ್ಲಿಯರ್ ಆಗಿ ಹೇಳಿದರು. ಈ ಕೋರ್ಟಲ್ಲಿ ಹೇಳುವಂಥ ಕಾಲದಲ್ಲಿ ಪ್ರಕ್ರಿಯೆ ನಡೀಲಿ, ನೌಕರಿಗೆ ಸಂಬಂಧಪಟ್ಟಂಥದ್ದು ರಿಕ್ರೂಟ್ಮೆಂಟ್ ಪ್ರಕ್ರಿಯೆ ನಡೀಲಿ, ಫೈನಲ್ ಮಾಡುವಂಥ ಕಾಲದಲ್ಲಿ ಈ ಅಲೆಮಾರಿಯವರು 1% ಏನು ಹಾಕಿ ಹೇಳಿದ್ದಾರೆ ಅದರ ಬಗ್ಗೆ ನಾವು ತೀರ್ಮಾನ ಕೊಡ್ತೀವಿ, ಪ್ರಕ್ರಿಯೆ ನಡೆಸಿರಿ ಅಂತ ಹೇಳಿ. ಆ ಪ್ರಕಾರ ಪ್ರಕ್ರಿಯೆ ನಡೆಸಲಿಲ್ಲ, ನಾವು ನಿಲ್ಲಿಸಿದ್ವಿ. ನಾವು ಈಗ ಇಷ್ಟೇ ಹೇಳಿದ್ದೀವಿ, ಸರ್ಕಾರ ಪ್ರಕ್ರಿಯೆ ನಡೆಸೋದಕ್ಕೇನು ಅಭ್ಯಂತರ ಇಲ್ಲ. ಅಲೆಮಾರಿ ಸಮುದಾಯಗಳು ಮೋಸ್ಟ್ ಬ್ಯಾಕ್ವರ್ಡ್ ಇರೋದು ಸತ್ಯ, ಅವ್ರಿಗೆ 1% ಕೊಡಬೇಕಾಗಿರೋದು ಸತ್ಯ. ನಾವು ಸಿ ಗ್ರೂಪಲ್ಲಿ ಅವ್ರಿಗೂ 1% ಕೊಟ್ಟಿದ್ದೀವಿ. ಆದರೂ ಕೂಡ ಕೋರ್ಟಿಂದ ಅವರಿನ್ನೂ ವಾಪಸ್ ಬರಲಿಲ್ಲ. ಸರ್ಕಾರ ಅವರಿಗೆ ನ್ಯಾಯ ಕೊಡಿಸುವಂಥ ರೀತಿಯಲ್ಲಿ ಮುಂದೆ ಸಾಗಿ ಏನು ನಾವು 4 ಅವರಿಗೆ 5 ಇಟ್ಟಿದ್ದೀವಿ, ಅದರಲ್ಲಿ ಅವ್ರದ್ದು ಕೂಡ ಒಂದಿದ್ದೇ ಇದೆ. ಆದರೂ ಕೂಡ ಕೋರ್ಟಿಂದ ವಾಪಸ್ ತರಲಿಲ್ಲ. ಅದು ಫೈಸಲಾದ ಮೇಲೆ ನೀವು ತೀರ್ಮಾನ ತಗೊಳ್ಳಿ, ಪ್ರಕ್ರಿಯೆ ನಡೆಸಿರಿ ಅಂತ ಹೇಳಿದ್ದಾರೆ. ಈಗ ನಾವು ಅಡ್ವೊಕೇಟ್ ಜನರಲನ್ನು ಭೇಟಿ ಮಾಡಿದ್ವಿ. ಇಂಟರ್ನಲ್ ರಿಸರ್ವೇಷನ್ನ ಅಡಾಪ್ಟ್ ಮಾಡೋದಕ್ಕೆ ಯಾವುದೂ ತಕರಾರಿಲ್ಲ ಅಂತ ಅಡ್ವೊಕೇಟ್ ಜನರಲ್ ಅವರು ನಿನ್ನೆ ಹೇಳಿದ್ದಾರೆ. ಆದ್ದರಿಂದ ಮತ್ತೆ ನಾವು ಸಿಎಂನ ಭೇಟಿಯಾದಾಗ ಮತ್ತೆ ಕ್ಯಾಬಿನೆಟ್ ತಂದು ಈ ದಿನ ಅದನ್ನು ಪರಿಷ್ಕರಣೆ ಮಾಡಿ ತೀರ್ಮಾನ ಕೊಡೋಣ ಅಂತ ಹೇಳಿದ್ದಾರೆ. ಇಂತಹ ಸಂದರ್ಭದಲ್ಲಿ ನಾವು ನಾಳೆ ಇದೆಲ್ಲ ಮುಗಿಸ್ಕೊಂಡು ನಿಮ್ಮನ್ನು ಕರಿಬೇಕಾಯಿತು. ಕಾರಣ ಬಹಳ ಮುಖ್ಯವಾದ ಕಾರಣ, ಯಾರು 35 ವರ್ಷ ಹೋರಾಟ ಮಾಡಿದ ಸಮುದಾಯಗಳಿಗೆ ಈ ವೇದಿಕೆ ಮುಖಾಂತರ ನಾವೆಲ್ಲ ಕೂಡ ಮನವಿ ಮಾಡ್ತೀವಿ. ಸರ್ಕಾರ ಕಂಕಣಬದ್ಧವಾಗಿದೆ, ಅವರೇ ತೀರ್ಮಾನ ಮಾಡಿದ್ದಾರೆ, ಕ್ಯಾಬಿನೆಟ್ ಡಿಸಿಷನ್ ಮಾಡಿದ್ದಾರೆ, ಸದನಗಳು 2 ಸದನದಲ್ಲಿ ಪಾಸಾಗಿದೆ ಮತ್ತು ಗವರ್ನರ್ ಅವರು ಸಂತಕವನ್ನು ಮಾಡಿ ಕಳಿಸಿಕೊಟ್ಟಿದ್ದಾರೆ. ಅಂದಮೇಲೆ ಇದು ಜಾರಿ ಆಗುವಂಥ ಸಂದರ್ಭದಲ್ಲಿ ಇದೊಂದು ಅಡ್ಡ ಬಂದಿದೆ. ಇದನ್ನು ಪರಿಷ್ಕರಣೆ ಮಾಡಿ ಮುಂದೆ ಇದನ್ನು ಮಾಡ್ತೀವಿ ಅನ್ನೋ ಮಾತನ್ನು ಸರ್ಕಾರದ ವತಿಯಿಂದ ನಾವು ಹೇಳ್ತಾ, ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಬೆಳಗ್ಗೆ ನಮಗೆಲ್ರಿಗೂ ಹೋಗಿದ್ದೀವಿ ನಾವು ಡೆಲಿಗೇಷನ್ನು. ನೆಕ್ಸ್ಟ್ ಕ್ಯಾಬಿನೆಟ್ ಬಂದು ನಾವೆಲ್ಲರನ್ನು ಮಾತಾಡಿ ಇದನ್ನು ತೀರ್ಮಾನ ಮಾಡೋಣ ಅಂತ ಹೇಳಿದ್ದಾರೆ. ಅದಕ್ಕೆ ಹೋರಾಟಗಾರರು, ದಲಿತ ಸಂಘರ್ಷ ಸಮಿತಿ ಆಗಲಿ, ಮಾದಿಗ ದಂಡೋರಾಗಲಿ, ಮಹಾಸಭಾ ಆಗಲಿ, ಎಲ್ಲ ಸಂಘ ಸಂಸ್ಥೆಗಳು ಕೂಡ ನಾವು ಈ ವೇದಿಕೆಯ ಮುಖಾಂತರ ತಮ್ಮ ಮುಖಾಂತರ ಅವರಿಗೆ ಮನವಿಯನ್ನು ಮಾಡ್ತೀವಿ. ಯಾವುದೇ ಕಾರಣಕ್ಕೆ ಗೊಂದಲವನ್ನುಂಟು ಮಾಡಬಾರ್ದು, ಹೋರಾಟ ಅವಶ್ಯಕತೆ ಇಲ್ಲ, ನಾವಿದನ್ನು ಬಗೆಹರಿಸ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಇದೆ. ನಾವು ಸರ್ಕಾರದ ವತಿಯಿಂದ ಅವರಿಗೆ ಮನವಿ ಮಾಡ್ತೀವಿ, ಯಾವುದೇ ಕಾರಣಕ್ಕೂ ಕೂಡ ಗೊಂದಲ ಹೋರಾಟವನ್ನು ಮಾಡಬೇಡಿ, ಆದಷ್ಟು ಬೇಗ ಇದನ್ನು ಫೈಸಲ್ ಮಾಡ್ತೀವಿ ಅನ್ನೋ ಮಾತನ್ನು ಹೇಳಿದ್ದೀವಿ. ಎಂಥ ಕಾಲದಲ್ಲಿ ಕೂಡ, ಎಂಥ ಕಷ್ಟ ಕಾಲದಲ್ಲಿ ನಿಮ್ಮನ್ನು ಬಿಟ್ಟು ಕೊಡಲ್ಲ, ನಿಮ್ಮ ಜೊತೆಯಲ್ಲಿ ನಾವು ಇರ್ತೀವಿ ಅನ್ನೋ ಮಾತನ್ನು ಕೂಡ ನಾವು ಹೇಳಿದ್ದೀವಿ. ಈ ವಿಷಯವನ್ನು ನಿಮ್ಮ ಮುಖಾಂತರ ಅವರಿಗೆ ತಿಳಿಸಬೇಕು. ಈ ಗೊಂದಲವನ್ನು ಪರಿಹಾರ ಮಾಡ್ತೀವಿ. ಇದು ಸರ್ವೋಚ್ಚ ನ್ಯಾಯಾಲಯದ ತೀರ್ಮಾನದಲ್ಲಿ ಮೋಸ್ಟ್ ಬ್ಯಾಕ್ವರ್ಡ್ಗೆ ಇನ್ಅಡ್ವೊಕೇಸಿ ರೆಪ್ರೆಸೆಂಟೇಷನ್ ಇದೆ, ಸೂಕ್ತವಾದಂಥ ಪ್ರಾತಿನಿಧ್ಯ ಇಲ್ಲ, ಇದನ್ನು ಸರಿತೂಗಿಸಬೇಕನ್ನೋದಕ್ಕೆ ಸರ್ವೋಚ್ಚ ನ್ಯಾಯಾಲಯ ತೀರ್ಮಾನವನ್ನು ಮಾನ್ಯ ಮುಖ್ಯಮಂತ್ರಿಗಳು, ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಧ್ಯಕ್ಷರು ಇದನ್ನು ದಿಟ್ಟು ನಿಲುವು ತೆಗೆದುಕೊಂಡಿದ್ದಾರೆ. ಈ ಸ್ವಲ್ಪ ಗೊಂದಲವನ್ನು ಸರಿ ಮಾಡಿಕೊಳ್ಳುವಂಥದ್ದಕ್ಕೆ ಆಗ್ತದೆ. ಅದಕ್ಕೆ ಸರ್ಕಾರದ ಪರವಾಗಿ ನಾವು ನಮ್ಮ ಸಮುದಾಯಗಳಿಗೆ ಮನವಿ ಮಾಡ್ತೀವಿ, ಗೊಂದಲ ಬೇಡ, ಅನುಮಾನ ಬೇಡ, ನಾವಿದನ್ನು ಫೈಸಲ್ ಮಾಡಿಕೊಡ್ತೀವಿ ಅನ್ನೋ ಮಾತನ್ನು ಹೇಳಿದ್ದೀವಿ. ಅದನ್ನು ನಿಮ್ಮ ಮುಖಾಂತರ ಕೂಡ ತಿಳಿಸ್ತೀವಿ. ಆದರೆ ಇದಾಗಲೇಬೇಕಾಗ್ತದೆ.
ಇದಕ್ಕಾಗಿ ಸತತವಾಗಿ ಹೋರಾಟ ನಡೆದಿದೆ, ಬಹಳಷ್ಟು ಹೋರಾಟ ನಡೆದಿದೆ. ಇವತ್ತು ನಾನು ಇಂಥ ಸಮುದಾಯಗಳು ಅಂತ ಹೇಳೋದಕ್ಕಿಂತ ನಮ್ಮ ಸೋದರರೆಲ್ಲರೂ ಕೂಡ ಅವ್ರು 100 ಇದ್ದರೆ ನಾವು 50 ಇದ್ದೀವಿ. ನೌಕರಿಯಲ್ಲಿ ಆಗಲಿ, ಕೆಲಸದಲ್ಲಿ ಆಗಲಿ, ಆರ್ಥಿಕ ಪರಿಸ್ಥಿತಿಯಲ್ಲಾಗಲಿ ಅರ್ಧಕ್ಕರ್ಧ ಕಡಿಮೆ ಇದ್ದೀವಿ. ನಾನು ಅಂಕಿಅಂಶಗಳನ್ನು ಒದಗಿಸ್ಬೋದಾಗಿದ್ದು, ಅದು ಅವಶ್ಯಕತೆ ಇಲ್ಲ. ಯಾಕಂದರೆ ಸರ್ಕಾರ ಕಂಕಣಬದ್ಧವಾಗಿದೆ, ಮಾಡ್ತಾ ಇದ್ದಾರೆ. ಬಹಳಷ್ಟು ಬ್ಯಾಕ್ವರ್ಡ್ ಆಗಿದೆ. ಇದನ್ನು ನಾವು ಕಾಪಾಡೋದೇ ನಮ್ಮ ಕರ್ತವ್ಯ ಆಗಿದೆ. ಆ ಸಮಾಜದ ಚುನಾಯಿತ ಪ್ರತಿನಿಧಿಗಳಾಗಿದ್ದೀವಿ ನಾವು. ನಮ್ಮದು ಕರ್ತವ್ಯ ಇದೆ, ನಾವು ಮಾಡ್ತೀವಿ ಅನ್ನೋ ಮಾತನ್ನು ನಿಮ್ಮ ಮುಖಾಂತರ ಸಮುದಾಯಕ್ಕೆ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ಸರ್ಕಾರ ಬದ್ಧವಾಗಿದೆ, ಇಷ್ಟನ್ನು ತಮ್ಮ ಮುಂದೆ ಹೇಳ್ತೀನಿ. ತಿಮ್ಮಾಪುರ